ನಮ್ಮ ಫಲವತ್ತ ಭೂಮಿ ಕಸಂದೆ ಅಂದ್ರ ನಾವ್ ಹೆಂಗ್ ಜೀವನ ಮಾಡೋಣ? ಮತ್ ನೀವು ಕಸಂದ್ರ ನಾವ್ ಎಲ್ಲಿ ಹೋಗೋಣ? ಮತ್ತೊಬ್ರು ಊರಿಗೆ ಹೋಗೋಣ? ಮತ್ತೊಬ್ರು ಎಲ್ಲಿ ಹೋಗೋಣ? ಈಗ 5 ಕೋಟಿ ಅಲ್ರಿ 10 ಕೋಟಿ ಕೊಟ್ರೂ ಜನ ಕೊಡಕ್ಕೆ ರೆಡಿ ಇಲ್ರಿ. ನಾವಂತೂ ಅದಕ್ಕೆ ಅನುಮತಿ ಅಂತೂ ಕೊಡಂಗಿಲ್ಲ. ಭೂಮಿ ಅಂದ್ರೆ ಹಡತಾ ಇದ್ದಂಗ ನಮ್ಗೆ ಬೇರೆ ಕಡೆ ಹೋಗಿ ಮತ್ತೆ ನಾವು ಜೀವನ ಮಾಡಕ್ ಆಗಲ್ರಿ. ಅದಕ್ಕೆ ನಾವು ಅವ್ರಿಗೆ ಹೊಲ ಕೊಡಲ್ರಿ. ಪ್ರತಿಯೊಂದು ಬೋರ್ವೆಲ್ ಈಗ ನಮ್ಮ ಊರಾಗ ಫುಲ್ ಆಯಿಲ್ ವಾಸನೆ ನೀರ್ ಅದಾವ. ಯಾವ ಬೋರ್ವೆಲ್ ನೀರ್ ಕುಡಿಯಕ್ ಬರ್ತಾ ಇಲ್ಲ ನಮ್ಮ ಹೊಲದನು. ನಮ್ಮ ಊರಿಗೆ ಗಣಿಗಾರಿಕೆ ಬೇಡ. ಏಲಕ್ಕಿ ಕಂಪಿನ ನಾಡು ಹಾವೇರಿ ಜಿಲ್ಲೆಯ ಗಣಜೂರು ಗ್ರಾಮದಲ್ಲಿ ಈಗಾಗಲೇ ಚಿನ್ನದ ಗಣಿಗಾರಿಕೆ ಸದ್ದು ಮಾಡಿದೆ. ಈ ಗಣಜೂರು ಗ್ರಾಮದಲ್ಲಿ ಡೆಕ್ಕನ್ ಮೈನಿಂಗ್ಸ್ ಅನ್ನೋರು ಚಿನ್ನದ ಗಣಿಗಾರಿಕೆ ನಡೆಸಲು 2015ರಿಂದ ಪ್ರಯತ್ನ ಆರಂಭಿಸಿದರು. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಮಹಾರಾಷ್ಟ್ರ ಪ್ರಕರಣದಲ್ಲಿ ಒಂದು ಆದೇಶ ಹೊರಬಿದ್ದಿದೆ. ಈ ಆದೇಶ ಡೆಕ್ಕನ್ ಮೈನಿಂಗ್ಸ್ ಕಂಪನಿಯವರು ಗಣಜೂರಿನಲ್ಲಿ ಚಿನ್ನದ ಗಣಿಗಾರಿಕೆ ನಡೆಸಲು ಅವಕಾಶ ಮಾಡಿಕೊಂಡಿದೆ ಎಂಬ ಮಾತುಗಳು ಈಗ ಚರ್ಚೆಗೆ ಗ್ರಾಸವಾಗಿದೆ. ನಾವು ಇವತ್ತು ಗಣಜೂರು ಗ್ರಾಮದಲ್ಲಿರುವ ಕರಡಿಗುಡ್ಡ ಎಂಬ ಒಂದು ಪ್ರದೇಶದಲ್ಲಿದ್ದೇವೆ. ನೀವೀಗ ನೋಡ್ತಾ ಇರ್ಬೋದು, ಈ ಗುಡ್ಡದಲ್ಲಿಯೇ ಚಿನ್ನದ ನಿಕ್ಷೇಪ ಇದೆ ಎಂದು ಈಗಾಗಲೇ ಡೆಕ್ಕನ್ ಮೈನಿಂಗ್ಸ್ ಅವರು ಈಗಾಗಲೇ ಇಲ್ಲಿ ಅಧ್ಯಯನ ಮಾಡಿದ್ದಾರೆ. 2015ರಿಂದ ಕೆಲವು ಅಧಿಕಾರಿಗಳು ಇಲ್ಲಿ ಬೀಡು ಬಿಟ್ಟಿದ್ದ ಸಂದರ್ಭದಲ್ಲಿ ಇಲ್ಲಿಯ 72 ಎಕರೆ ಪ್ರದೇಶದಲ್ಲಿ ಅಲ್ಲಿಯ ರೈತರೊಂದಿಗೆ ಒಪ್ಪಂದ ಮಾಡಿಕೊಂಡು ಲಾವಣಿ ಪ್ರಕಾರ ಕೊಟ್ಟು ಅವರಿಗೆ ಈಗಾಗಲೇ ಮೈನಿಂಗ್ಸ್ ಪ್ರಕ್ರಿಯೆ ನಡೆಸಲು ಅವರು ಅವಕಾಶ ನೀಡಿದ್ದರು. ಅದೇ ರೀತಿ ಯಾವ ರೀತಿ ಇಲ್ಲಿ ಮೈನಿಂಗ್ ಅವಕಾಶ ಆಯಿತು ಮತ್ತು ಅವರು ಡೆಕ್ಕನ್ ಮೈನಿಂಗ್ಸ್ನವರು ಯಾವ ರೀತಿ ಎಕ್ಸ್ಪ್ಲೋರೇಷನ್ ಮಾಡಿದ್ರು ಎಂಬ ಬಗ್ಗೆ ಇಲ್ಲಿಯ ರೈತರು ಆಲ್ರೆಡಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಈ ಚಿನ್ನದ ಗಣಿಗಾರಿಕೆ ಸಂಬಂಧಪಟ್ಟಂಗೆ ಗಣಜೂರು ಜನರು ಏನ್ ಹೇಳ್ತಾರೆ ಅಂತ ಅವರ ಬಾಯಲ್ಲಿ ಕೇಳೋಣ. ನಮ್ಮೂರಿದ್ದು ಕಲ್ಯಾಣ ಚಾಲುಕ್ಯರ ಕಾಲದೊಳಗೆ 8ನೇ ಶತಮಾನದಾಗ ನಮ್ದು ಆಂಜನೇಯ ದೇವಸ್ಥಾನ ಬಾಜುಕಿತ್ತು. ಅವಾಗ ಚಿನ್ನೂರು ಅಂತ ಹೆಸರು ಇತ್ತು ಅದಕ್ಕೆ. ಆಮ್ಯಾಗ ಇಲ್ಲಿ ಬನ್ನೇಗುಡ್ಡ ಅಂತ ಅದಕ್ಕೆ ಬಂಗಾರ ಗುಡ್ಡನ ಅಂತ ಅನ್ನೋರಂತ ಅವಾಗ. ಆಮ್ಯಾಗ 15 ವರ್ಷದಿಂದ ಇದ್ದಾಗ ಇವರು ಬಂಗಾರ ಕಣಿಯಿಂದ ಡೆಕ್ಕನ್ ಕಂಪ್ನಿಯವ್ರು ಬಂದಾಗ ಇಲ್ಲಿ ಬಂಗಾರ ಐತಿ ನಿಮ್ಮೂರಾಗ ಅಂತ ಹೇಳಿದಾಗ ಅವಾಗೆಲ್ಲ ಗೊತ್ತಾಯ್ತು ಇಲ್ಲಿದು. ನಮ್ಮೂರು ರೈತರಿಗೆ ಒಂದಿಷ್ಟು ಮಂದಿಗೆ ಎಲ್ಲರಿಗೂ ಲಾವಣಿನೂ ಕೊಟ್ಟು ಬಂಗಾರದ ಪರೀಕ್ಷೆನೂ ಮಾಡ್ಕೊಂಡು ಹೋಗಿದ್ರು ಅವರು. ಮತ್ತು ಗೌರ್ಮೆಂಟು ಅವರಿಗೆ ಪರ್ಮಿಷನ್ ಕೊಡದೇ ಇರೋ ಕಾರಣಕ್ಕೆ ಅವರು ಹೋಗಿದ್ರು. ಮತ್ತೀಗೇನ ಪರ್ಮಿಷನ್ ಕೊಟ್ಟೈತೆ ಅಂತ ಬಂದಾರಂತ. ಇಷ್ಟು ರೈತರಿಗೆ ಫಲವತ್ತಾದ ಭೂಮಿ ಕಳ್ಕೊಂಡೆ ಅಂದರೆ ಭೂಮಿ ಸಿಗಲ್ಲ ಅಂತ ಒಂದು ನೋವು ಐತೆ. ಆಮ್ಯಾಗ ಕೆಲವೊಬ್ಬರಿಗೆ ಸಾಲಿಂದ ಸಿಕ್ಕಂದ್ರಿಗೆ ಕೊಡ್ತೇವೆ, ಹೋಲಿಪ್ಪ ಅನ್ನೋ ಲೆಕ್ಕಕ್ಕೆ ಈ ಮಳೆಗಾಲ ನೋಡಿದ್ರೆ ಜನ ರೈತರು ಕಂಗಾಲಾದರೂ ಕೊಡ್ತೇವೆ ಅಂತಾರೆ. ಆದರೆ ಈ ಭೂಮಿ ಆಧಾರದ ಮ್ಯಾಗ ಬದುಕೋ ಜನ ಇದನ್ನ ಕೊಡಕ್ಕೆ ಯಾರು ಆಸೆ ಪಡೋದಲ್ಲ ಸರ್. ಇದನ್ನು ಅವ್ರು 2015 ನಮ್ಮಲ್ಲಿ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ರಿ. ಅವರು ಸುಮಾರು 71 ಎಕರೆದಲ್ಲಿ ಅವರು ಗೋಲ್ಡ್ ಮೈನ್ಸ್ ಅನ್ನ ನಿಖರವಾಗಿ ಐತಿ ಅಂತೇಳಿ ಪತ್ತೆ ಹಚ್ಚಿದ್ರಿ. ಸುಮಾರು ಒಂದು 7 ವರ್ಷ ಅವರು ಇಲ್ಲಿ ಕೆಲಸ ಮಾಡಿದಾರ್ರಿ. ನಾವು ಅವರು ಕೆಲಸ ಮಾಡಬೇಕಾದ್ರೆ ನಮ್ಮ ಭೂಮಿ ಕೊಡ್ತೀವ್ರು ಅಂತ ಏನು ಕೆಲಸ ಮಾಡಿಸಿಲ್ರಿ ಅವರು. ನಾವು ಹಂಗ ರೊಕ್ಕದ ಆವೇಶವನ್ನು ಒಡ್ಡಿ ನಮ್ಮಲ್ಲಿ ಕೆಲವೊಬ್ಬರಿಗೆ ಭೂಮಿಯನ್ನ ಅಗದು ಇದು ಗಣಿಗಾರಿಕೆ ಮಾಡ್ತೇವೆ ನಾವು ಇಲ್ಲಿ ಅಂತೇಳಿ ಕೆಲವೊಂದು 15 ವರ್ಷದಿಂದ ಮಾಡ್ಯಾರ, ಇಲ್ಲ ಅನ್ನಲ್ಲ. ಆದ್ರೆ ನಾವು ಅವ್ರಿಗೆ ಕೊಡ್ತೇವೆ ಅಂತ ಯಾವತ್ತೂ ಅಂದಿಲ್ರಿ ನಾವು ಭೂಮಿನ. ಯಾಕಂದ್ರೆ ನಾವು ಭೂಮಿ ಕಳ್ಕೊಂಡ್ರೆ ನಮಗೆ ಬೇರೆ ಕಡೆ ಈಗ ನಮ್ಮ ಭೂಮಿ ಅಂದ್ರೆ ಹಡತಾ ಇದ್ದಂಗ ನಮ್ಗೆ ಬೇರೆ ಕಡೆ ಹೋಗಿ ಮತ್ತೆ ನಾವು ಜೀವನ ಮಾಡಕ್ ಆಗಲ್ರಿ. ಅದಕ್ಕೆ ನಾವು ಅವ್ರಿಗೆ ಹೊಲ ಕೊಡಲ್ರಿ. ಅದರಿಂದ ಕೆಲವೊಂದು ಕಲುಷಿತ ವಾತಾವರಣ ಉಂಟಾಗತ್ರಿ. ಆಮೇಲೆ ಧೂಳು ಡಸ್ಟ್ ನಾವು ಯಾವತ್ತೂ ಅವ್ರಿಗೆ ಭೂಮಿ ಕೊಡ್ತೇವೆ ಅಂತ ಹೇಳ್ರಿ, ನಾವು ಕೊಡೋದಿಲ್ರಿ. 1 ಎಕರೆಕ 10,000 12,000 ಲವಣಿ ಕೊಟ್ಟ ಒಂದ್ ಏನಿಲ್ಲ ಅಂದ್ರೆ 300-400 ಎಕರೆ ಅಷ್ಟು ಒಳಗ ಡ್ರಿಲ್ ಮಾಡ್ರ ಅವ್ರು. ಇಲ್ಲಿ ಡ್ರಿಲ್ ಮಾಡಿದ್ರ ಆ ಬೋರ್ವೆಲ್ಗೆ ಎಫೆಕ್ಟ್ ಆಗದ. ಇಲ್ಲೇನಾರ ಅವ್ರ ಆಯಿಲ್ ಕೆಮಿಕಲ್ ಏನಾರ ಮಿಕ್ಸ್ ಮಾಡಿ ಒಳಗ್ ಬಿಟ್ರ ಅದು ಪೂರಾ ಆ ಬೋರ್ವೆಲ್ನಾಗ ಆಸ್ ಬರೋದು. ಪ್ರತಿಯೊಂದು ಬೋರ್ವೆಲ್ ಈಗ ನಮ್ಮ ಊರಾಗ ಫುಲ್ ಆಯಿಲ್ ವಾಸನೆ ನೀರ್ ಅದಾವ. ಯಾವ ಬೋರ್ವೆಲ್ ನೀರ್ ಕುಡಿಯಕ್ ಬರ್ತಾ ಇಲ್ಲ ನಮ್ಮ ಹೊಲದನು. ಅವ್ರು ಎಲ್ಲಿ ಹೊಡಿತಾರ 1 ಎಕರೆ ಇದು ಯಾವ್ದು ಬೇಕು ಅಲ್ಲೆಲ್ಲ ಮೈನಿಂಗ್ ಮಾಡ್ಕೊಂಡ ಏನಿಲ್ಲ ಅಂದ್ರೆ ನಮ್ಮ ಗಣಜೂರು ಸುತ್ತ 1000 ಎಕರೆ ಒಳಗೂ ಅಡ್ಡ ಡ್ರಿಲ್ ಹೊಡೆದು ಬೋರಿಗೆ ಇದು ಮಾಡ್ಯಾರ. ಹಿಂಗಾಗಿ ನಮ್ಮ ಊರಿಗೆ ಗಣಿಗಾರಿಕೆ ಬೇಡ. ನಮ್ಮ ಫಲವತ್ತ ಭೂಮಿ ಕಸಂದೆ ಅಂದ್ರ ನಾವ್ ಹೆಂಗ್ ಜೀವನ ಮಾಡೋಣ? ಈಗ ನಮ್ಮನ್ನ ಕಸಂದ್ರ ನಾವ್ ಹೆಂಡ್ರ ಮಕ್ಳು ಹೆಂಗ್ ಜೀವನ ಮಾಡೋಣ? ಹೊಲ ಹೆಚ್ಚೆ ಜೀವನ ಮಾಡ್ರ ನಾವು. ಮತ್ ನೀವು ಕಸಂದ್ರ ನಾವ್ ಎಲ್ಲಿ ಹೋಗೋಣ? ಮತ್ತೊಬ್ರು ಊರಿಗೆ ಹೋಗೋಣ? ಮತ್ತೊಬ್ರು ಎಲ್ಲಿ ಹೋಗೋಣ? ನಿಮ್ದು ಇದ್ದ ಅದೇ ನಿಮ್ಗೆ ಏನ ಹಕ್ಕ ಐತಿ ತಗೊಂಬರ್ರಿ ಗೌರ್ಮೆಂಟ್. ಯಾಕ ಎಲ್ಲ ಕೊಟ್ಟೈತಿ ಆ ಕೃಷಿ ಬೇರೆ ಅವನ್ನ ಕೇಳ್ತೇವೆ ನಾವು, ಚರ್ಚೆ ಕೇಳ್ತೇವೆ. ನಮ್ಮ ಭೂಮಿ ಕೊಡು, ಎಲ್ಲೇನು ಕೊಡ್ಸು, ನಮಗೆ ಭೂಮಿ ಬೇಕು ಅಷ್ಟ. ಈ ನಮ್ಮೂರ ಮಾಜು ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ 300 ಮೀಟರ್ ಬಿಟ್ಟು ಅವ್ರ ಗಣಿಗಾರಿಕೆ ಸ್ಟಾರ್ಟ್ ಮಾಡಲಿಕ್ಕೆ ಅನುಮತಿ ತಗೊಂಡಿದ್ದಾರೆ. ನಮ್ಮೂರಲ್ಲಿ ಈ ಗಟರ ಸ್ವಚ್ಛತೆ ಆಮೇಲೆ ನೀರಿನ ಕೌಶಲ್ಯ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ, ಹಿಂದೆಲ್ಲ ಮಾಡಿದ್ದಾರೆ. ಅವ್ರ ವತಿನ ಥರನ ಅವರು ಲೇಬರ್ ನೆಟ್ಟಿದ್ರು. ಇನ್ನು ಮುಂದೆ ಅದೇ ಥರನಾಗಿ ನೋಡ್ತಾರ ಅಂತಂದು ನಾನು ಅವ್ರ ಮೇಲೆ ಆ ಡೆಕ್ಕನ್ ಎಕ್ಸ್ಪ್ಲೋರ್ ಕಂಪ್ನಿ ಹತ್ರ ಅವರಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊಂತೇನೆ.
ಈಗ ಕೋರ್ಟ್ ಆಜ್ಞೆ ಆಗೈತಿ ಅಂದ್ಬಳಕ ಯಾರಾದ್ರೂ ತಲೆ ಬಾಗ್ಲೇಬೇಕಾ? ಇದ್ರಾಗ ನಾವು ಕೆಲಸ ಮಾಡೇವು ಸರ್ ಇದ್ರಾಗ. ಆಮೇಲೆ ರೈತರಿಗೆ ಇದು ಬಂದ್ರನ ತೊಂದ್ರೆನ ಸರ ಇದೆ. ಆಮೇಲೆ ಇದ್ರಂದ ಧೂಳದ ಅಂಶ ಮನುಷ್ಯನ ಒಳಗೆ ಹೋತಂದ್ರ ಸರ್, ಮನುಷ್ಯನ ಒಳಗೆ ಹೋತಂತಂದ್ರಿ ಆ ನೀರಿನ ಮುಖಾಂತರ ಹೋಗತ್ ಸರ್ ಇದ್ರಂದ. ಅದ್ರ ಮುಖಾಂತರ ಅಂತಂದ್ರೆ ಫಸ್ಟ್ ನೀರಿನ ಟೆಸ್ಟ್ ಮಾಡ್ಕೊಂಡಿನ ಬಳಕ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಬೋದು ಸರ್. ಅವರು ಎಕರೆಕ್ಕೆ 10,000 ರೂಪಾಯಿ ಲವಣಿ ಕೊಡ್ತಾವೆ ಅಂತೇಳಿ ಒಂದು 5 ವರ್ಷ ಲವಣಿ ಕೊಟ್ಟಾರ್ರಿ. ನಾವು ಒತ್ತಾಯದಿಂದ ನಾವು ಬೇಡ ಅಂದ್ರೂ ಒತ್ತಾಯದಿಂದ ನಮ್ಗೆ ಲವಣಿ ಕೊಟ್ಟು ಆಮೇಲೆ ಅಲ್ಲೇ ಸ್ವಲ್ಪ ಚೆಕ್ ಮಾಡ್ತಾವೆ ಅಂತೇಳಿ ಬಂದಿದ್ರಿ ಸರ್. ರೈತರದ್ದು ಯಾರ್ದು ಒಪ್ಪಿಗೆನೇ ಇಲ್ಲ ರೀ ಜಮೀನು ಮಾತ್ರ ಕೊಡಕ್ಕೆ. ಈಗ ಜಮೀನು ಗೋಲ್ಡ್ಕ್ಕಿಂತ ನಮಗೆ ಜಮೀನು ಮುಖ್ಯ ರೀ. 10 ಲಕ್ಷ ಅಂತೇಳಿ ಇವರು 10 ಲಕ್ಷ ಕೊಡ್ತೀವಿ, 3 ಲಕ್ಷ ಕೊಡ್ತೀವಿ, 4 ಲಕ್ಷ ಕೊಡ್ತೀವಿ ಅಂತಕ್ಕಂತ ಬಂದಿದ್ರು. ಆಮೇಲೆ ವರ್ಷ ಹಿಂಗೆ ಇದು ಮಾಡಿ ಲವಣಿ ಕೊಡ್ತೇವೆ ಅಂತೇಳಿ ಅದಕ್ಕಂತ ಯಾರು ಜನ ಒಪ್ಪಿಲ್ಲ. ಈಗ 5 ಕೋಟಿ ಅಲ್ರಿ 10 ಕೋಟಿ ಕೊಟ್ರೂ ಜನ ಕೊಡಕ್ಕೆ ರೆಡಿ ಇಲ್ರಿ. ನಾವಂತೂ ಅದಕ್ಕೆ ಅನುಮತಿ ಅಂತೂ ಕೊಡಂಗಿಲ್ಲ. ಅದು ಇಲ್ಲೇನು ನಮ್ಗೆ ಗೋಲ್ಡ್ ದುಡ್ಕೊಂಡು ತಿನ್ನೋಕೆ ಒಂದು ಅವಕಾಶ ಐತ್ರಿ ನಮ್ಗೆ. ಅದನ್ನು ಕೊಟ್ಟು ಮತ್ತು ಎಲ್ಲಿ ಊರು ಬಿಟ್ಟು ಹೋಗ್ಬೇಕ್ರಿ ನಾವು. ಇಲ್ಲಿ ಬಾಜುಕ ಇಂಡಸ್ಟ್ರಿಯಲ್ ಆಗಿತ್ತಲ್ರಿ, ಅಲ್ಲಿ 600 ಎಕರೆ ಭೂಮಿ ಐತಿ. ಇಲ್ಲಿ ಹಾವೇರಿ ಸೆನೆಪ್ ಐತ್ರಿ ಸಿಟಿ ನಮ್ಗೆ. ಇಲ್ಲೆಲ್ಲ 70, 80, 90 ಲಕ್ಷ ಮಟ ಬೆಲೆ ಐತ್ರಿ ಭೂಮಿಗೆ. ನಮ್ಮ ಬೆಲೆಗೆ ಬಂದ್ರೆ ಕೊಡ್ತೇವೆ ನಾವು. ಊರಿಂದ ಅಭಿವೃದ್ಧಿ ಆಕತ್ರಿ ಕೊಟ್ರೆ. ಇಲ್ಲಿ 72 ಎಕರೆದಾಗ ಪೂರ್ತಿ ಬರ್ತದಂತ್ರಿ. 72 ಎಕರೆ ಪೂರ್ತಿ ಚೆಕ್ ಮಾಡಿ ನೋಡ್ರಿ. ಆ 72 ಎಕರೆದೊಳಗೆ ನಮ್ದು 7 ಎಕರೆ 4 ಗುಂಟೆ ಐತ್ರಿ. ಇಲ್ಲಿ ಹೊಲ ನಮ್ಮಲ್ಲಿ ಕೋಟಿ ಕೊಟ್ರು ಬಾಳಿ ಕೊಟ್ರು ನಾಳೆ ನಮಗೆ ತಿನ್ನಾಕ ಭೂಮಿ ಇಲ್ಲ. ನಾವೇನ್ ಬೆಳೆದು ಏನ್ ತಿನ್ಬೇಕ್ರಿ? ರೈತರು ಎಲ್ಲ ಭೂಮಿ ಕೊಟ್ಕೊಂತ ಹೋದ್ರೆ ಭೂಮಿ ಕೊಡೋದಾಗೈತಿ, ಭೂಮಿ ಹಿಡಿಯೋದಾಗಿಲ್ಲ. ಅದೆಲ್ಲ ಕೊಟ್ಕೊಂತ ಹೋದ್ರೆ ರೊಕ್ಕ ನಿಲ್ಲಲ್ಲ. ಭೂಮಿ ಇದ್ರೆ ನಮ್ಮ ಮಕ್ಳು ಮರಿ ಕಾಲಕ್ಕರ ಉಳಿತೈತಿ.